ನಾನು ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಅದು ಮರ್ತ್ಕೊಂಡು ಅಂತ ವಾಪಸ್ ಕರ್ಕೊಬರಂಗಿಲ್ಲ. ಸೊ ಇವಳು ಹೂವು ತಗೊಳಕ್ಕೆ ಕರ್ಕೊಬಂದಿರೋದು. ಇದು 5ನೇ ಅಂಗಡಿ. ವಿಡಿಯೋಸ್ ನೋಡ್ತಿರ್ತಾರಲ್ಲ ಅವರೆಲ್ಲ ಏನ್ ಅನ್ಕೋತಾರೆ ಹೇಳು, ಏನ್ ಯಾವಾಗ್ಲೂ ಇವನು ಹೆಂಡತಿ ಕೆಲಸ ಎಲ್ಲ ಯೂಸ್ ಮಾಡ್ತಿರ್ತಾನೆ ಅಂತ ಹೇಳ್ತಿರ್ತಾರೆ. ಏನ್ ಹೇಳ್ತೀವಿ, ಅವರೆಲ್ಲ ಆಡ್ಕೊಳ್ಳೋ ತರ ಮಾತಾಡ್ತಾರೆ. ಇವತ್ತು ಸೇಮ್ ರಂಗೋಲೆನಾ? ಇವತ್ತಾದ್ರೂ ಒಂಚೂರು ಬೇರೆದ್ ಬಿಡೆ. ಇದು ನಂಗೆ ಬರೋದೇ ದುಂದು. ಮೇಡಮ್ ಅವ್ರಿಗೆ ಫಸ್ಟ್ ಹೇಳಿದೆ, ಇವತ್ತು ಆಗಲ್ಲ, ಬ್ಯುಸಿ ಇರ್ತಾರೆ, ಪೂಜೆ ಮಾಡ್ಸೋಕೆ ಬಿಡಲ್ಲ ಅಂತ ಹೇಳಿದೆ. ಮೊನ್ನೆನೇ ಗೆಸ್ ಮಾಡಿದೆ, ಬಟ್ ಅದು ಹಂಗೆ ಆಗೋಯ್ತು. ಹಾಯ್, ಹಲೋ, ಗುಡ್ ಈವ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇವಾಗ ಗುಡ್ ಈವ್ನಿಂಗ್ ಹೇಳ್ಬೇಕಾ, ಗುಡ್ ನೈಟ್ ಹೇಳ್ಬೇಕಾ? ಸೊ ಟೈಮು 9 ಗಂಟೆ. ಸೊ ನಾನು ಡ್ಯೂಟಿ ಮುಗಿಸಿ ಇವಾಗ ಬಂದಿದ್ದೀನಿ, ನಮ್ಮ ವೈಫು ಡ್ಯೂಟಿ ಮುಗಿಸಿ ಇವಾಗ ಬಂದವ್ರೆ. ಸೊ ಅದಕ್ಕೆ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಿಗ್ಗೆಯಿಂದ ನಾನು ಮೀಟ್ ಮಾಡೋಕ್ಕಾಗಿರಲ್ಲ, ಅವರು ಮೀಟ್ ಮಾಡೋಕ್ಕಾಗಿರಲ್ಲ, ನನಗೆ ಅವ್ರು ಸಿಕ್ಕಿಲ್ಲ, ಅವ್ರು ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ವೀಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವಿಶೇಷ ಇದೆ. ಏನಪ್ಪ ವಿಶೇಷ ಅಂದರೆ, ನಾಳೆ ಚಾಮುಂಡೇಶ್ವರಿ ಹುಟ್ಟಿದ ದಿನ ಅಂತೆ. ಸೊ ನಮಗೂ ಗೊತ್ತಿಲ್ಲ. ಮೊನ್ನೆ ಟೆಂಪಲ್ಗೆ ಹೋದಾಗ ಅವ್ರ ಪುರೋಹಿತರು ಅವ್ರು ಹೇಳಿದ್ದು. ಸೊ ಅದಕ್ಕೆ ನಾಳೆ ಟೆಂಪಲ್ಗೆ ಬೇರೆ ಹೋಗಬೇಕು. ಆ ಗಡಿಬಿಡಿಲಿ ನಮ್ಮ ವೈಫ್ ಒಂದು ಕೆಲಸ ಕೊಟ್ಟಿದ್ದೀನಿ. ಇವಾಗ ಹೊಟ್ಟೆ ಬೇರೆ ಹಸಿತೈತೆ, ಅಡುಗೆ ಮಾಡಮ್ಮ ಅಂದರೆ ಇಷ್ಟೊತ್ತು ಗಂಟ ನಮ್ಮಮ್ಮಂಗೂ ಅವರಮ್ಮಂಗೂ ಫೋನ್ ಮಾಡ್ಕೊಂಡು ಓತ್ಲ ಹೊಡೋದು. ಇವಾಗ ಬಂದವಳು ತೀಟೆ ಕೆಲಸ ಮಾಡೋಕ್ಕೆ ನೋಡ್ರಿ. ಇವಾಗ ಬಂದವಳು ಸೊಪ್ಪು ಬಿಡ್ಸೋಕ್ಕೆ. ಮಿಂಚು ಹೋಗಿ ಮಿಂಚು, ನಾನು ಬಿಡಿಸ್ತೀನಿ. ಆಯ್ತು, ಬಿಡಿಸಾದ್ಮೇಲೆ ಬಿಡಿಸ್ತೀನಿ ಅಂದರೆ ಹಿಂಗೆ ಆಯಿತು ಬಿಡಿಸಿ ಅಂತ ಇವಾಗ ಹೇಳ್ತಾವಳೆ. ಆ್ಯಕ್ಚುಲಿ ಬಂದ ತಕ್ಷಣ ಕೈ ಹಾಕ್ತೆ, ಹೋಗು ಫ್ರೆಶ್ ಅಪ್ ಆಗು, ಇವಾಗ ಡ್ಯೂಟಿಯಿಂದ ಬಂದಿದ್ಯಾ, ನಾನು ಮಾಡ್ಕೊತೀನಿ ಅಂದವಳು. ಅರ್ಧ ಗಂಟೆ ಅವರಮ್ಮನ ಜೊತೆ ನಮ್ಮಮ್ಮನ ಜೊತೆ ಕೂದಾಳೆ. ಇವಾಗ ಬಂದು ತಿಟ್ಟೆ ಕೆಲಸ ಮಾಡ್ತಾಳೆ. ಟೈಮ್ ಅಲ್ಲೇ 9 ಕಾಲ. ನಾವು ಊಟ ಮಾಡೋದು ಯಾವಾಗ, ಮಲಗೋದು ಯಾವಾಗ? ಇನ್ನೂ ಪೂಜೆ ಸಾಮಾನು ಏನೂ ತಂದೇ ಇಲ್ಲ. ನೋಡುವ ಈಗ ಎಷ್ಟೊತ್ತಿಗೆ ಮಾಡಿಕ್ತಾಳೆ, ನಾನು ಎಷ್ಟೊತ್ಕೊಂಡ್ಬಿಟ್ಟು ತಾಚಿ ಮಾಡ್ತೀವಿ, ಗೊತ್ತಾಯ್ತದೆ. ಸೊ ಈಗ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡ್ತಾಯಿರಿ. ನೋಡುವ ನಾಳಿನ ದಿನ ಹೆಂಗಿರ್ತದೆ ಅಂತ. ಮೊನ್ನೆ ಅಂತೂ ಆಷಾಢ ಶುಕ್ರವಾರ ರಗಳೆ ಇಟ್ಬಿಟ್ಟವಳೆ, 5 ಗಂಟೆಗೆ ಎಬ್ಬರಿಸಿ. ನಾಳೆಗೆ ಏನು ಕತೆ ಮಾಡ್ತಾಳೆ ಗೊತ್ತಿಲ್ಲ. ಹೌದಾ? ಬೀಳ್ತಾ ಬಿಸ್ಕೆಟು. ನೀನು ಒಬ್ಬಳೇ ಹೋಗಿದ್ದು ಬಂದ್ಬಿಡು ಮಿಂಚು ದೇವಸ್ಥಾನಕ್ಕೆ, ನನ್ನಂತೂ ಕರಿಬೇಡ. ಹೌದಾ? ಹಾಂ, ನನ್ನ ಕೈಲಂತೂ ಎದೊಳಕ್ಕಾಗಲಕ್ಕೆ ನಾವು ನಿಜವೇ. ನಾನು ಬರಲ್ಲ ಇನ್ಮೇಲೆ, ನೀನು ಎಲ್ಲರೂ ಕರೆದ್ರೆ. ಹೌದಾ? ನೋಡಿ ಹಿಂಗಂದ್ರೆ ಹಿಂಗಂತಾಳೆ. ನಿಂಗೆ ತುಂಬಾ ಇಷ್ಟ ತಾನೇ ಈ ಸೊಪ್ಪು ಬಿಡಿಸೋದು? ಅಯ್ಯಪ್ಪ, ನನಗಂತೂ ಈ ನುಗ್ಗೆ ಸೊಪ್ಪು ಬಿಡಿಸ್ಬೇಕು ಅಂದರೆ ನಂಗೆ ಟೆನ್ಷನ್ ಆಯ್ತದೆ. ಆಗಲ್ಲಪ್ಪು, ಇವಳೇನ ಹೆಂಗೆ ಬೇಕಂಗೆ ಊರಾಕ್ಬಿಟ್ಟವಳೆ. ಹೆಂಗೆ ಬೇಕಂಗೆ ಊರಾಕಿದ್ದೀನ ನೋಡಿ, ಹೆಂಗೆ ಊರ್ಬೇಕು ಹಂಗೆ ಊರಿದ್ದೀನಿ. ಅದು ಕಡ್ಡಿ ಹಂಗೆ ಬಿಟ್ಟಿದೆ ನೋಡು, ಅದೆಲ್ಲ ಬಿಡಿಸ್ಬೇಕು ಮಿಂಚು. ಬಿಡಿಸ್ತಾ ಇದ್ದೀನಲ್ಲ ಇವಾಗ. ಸರಿ ಹೋಗು, ಆಯಿತು, ನಾನು ಬಿಡಿಸ್ಕೊಡ್ತೀನಿ. ಹೋಗಿ ನೀನು ರೈಸ್ ಆಯಿತು, ಹೋಗ ಸಾಂಬಾರಿಗೆ ಇದು ಮಾಡೋದು, ಬೇಳೆ ಹೇಳ ತೊಳೆದಿಕ್ಬಿಡು. ಆಯ್ತು, ಹೋಗಿ ನಾನು ಬಿಡಿಸ್ಕೊಡ್ತೀನಿ, ಹೋಗು. ಸರಿ, ಕುತ್ಕೊಂಡು ಬಿಡಿಸು. ಕೊನೆಗೂ ಕೊಟ್ಲು ನನಗೆ ಕೆಲಸ. ಏನಿಲ್ಲ, ನಾನು ಆಲ್ರೆಡಿ ಎಲ್ಲ ಫುಲ್ಲು ಬಿಡಿಸಿಟ್ಟಿದ್ದೀನಿ. ಆಯ್ತು, ಹೋಗು, ಟೈಮ್ ಆಗೋದು ಮಿಂಚು. ಹೋಗಿ ಇನ್ನ ಐಟಮ್ ಪೂಜೆ ಸಾಮಾನು ಏನೂ ತಂದಿಲ್ಲ, ತೆಗಿಬೇಕಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ಎದೋಳು ಹೋಗ. ನೋಡಿ, ಕೊನೆಗೂ ಕೆಲಸ ಸಿಕ್ಕಿದೆ. ಎಲ್ಲ ನನ್ನ ಕೈಲೇ. ಇಷ್ಟು ಸೊಪ್ಪನ್ನ ನೀಟಾಗಿ ಕಡ್ಡಿ ಸಮೇತ ಬಿಡಿಸ್ಬೇಕು ನೋಡಿ. ಹಿಂಗೆ ಕಡ್ಡಿ ಹಿಂಗೆ ಹಾಕ್ಬಿಟ್ಟು ಸಾಕು ಇಷ್ಟೇ ಸಾಕು ಅಂತಾರೆ. ಹಿಂಗೆಲ್ಲ ಹಿಂಗೆ ಕಡ್ಡಿ ಹಿಂಗೆ ಹಾಕಂತ ತಿನ್ನೋಕ್ಕಾಗಲ್ಲ. ಸೊಪ್ಪು ಆ್ಯಕ್ಚುಲಿ ಎಳೆಯಾಗಿ ಚೆನ್ನಾಗಿದೆ, ಬಟ್ ಆದರೂ ಒಂದೊಂದು ನೋಡಿ ಎಲ್ಲ ಬಲ್ದೋಗೈತೆ ಒಂದೊಂದು ಕಡ್ಡಿ. ಅದನ್ನ ನೀಟಾಗಿ ಬಿಡಿಸ್ಬೇಕಲ್ವಾ? ಹಿಂಗೆ ಹಾಕ್ಬಿಟ್ಟು ಮಾಡ್ಬಿಡ್ತೀನಿ ಅಂತ. ಏನು ಮಾಡ್ತಾಳೋ ಏನು. ಆಗ್ತಾ ಮಿಂಚು ರೈಸು. ಟೈಮ್ ಆಗ್ತೈತೆ, ಇನ್ನು ಏನೂ ತಂದಿಲ್ಲ ಪೂಜೆ ಸಾಮಾನು. ಇನ್ನು ಯಾವಾಗ ಮಿಂಚು ಮಾಡೋದು? ಎಷ್ಟು ಟೈಮು? ಟೈಮ್ ಆಯಿತು 9 ಕಾಲು. ಇನ್ನು 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗ್ಬೇಕು. ಇವಾಗ ತಡಿ, ಇನ್ನೊಂದು ಸ್ವಲ್ಪ ಆಯ್ತು, ಬಿಡಿಸ್ಬಿಡ್ತೀನಿ. ಏನು ಮಾಡ್ತಾ ಇದೀಯಾ? ಮಲ್ಬಾರ್ ದುಂಡೆ. ಹೌದಾ? ಖಾರ ಹರಿದ್ರೆ ನಿನ್ ಫೇವ್ರೆಟ್ ಮಲ್ಬಾರ್ ದುಂಡೆ. ಖಾರ ಹರಿದ್ರೆ ಹೆಂಗಿರ್ಬೇಕು ಗೊತ್ತಾ? ನಿನ್ ಕಣ್ಣಿಗೆ ಹಾಕಿದ್ರೆ ಉರಿತಿರ್ಬೇಕು. ಇಡೀ ಒಟಾರಕ್ಕೆಲ್ಲ ಗಮ್ ಅನ್ಬೇಕು. ಯಾರ ಮನೇಲಪ್ಪ ಈ ರೇಂಜ್ ಉಪ್ಸಾರು ಮಾಡ್ತಾ ಇರೋದು ಅಂತ ಓಡ ಬರ್ಬೇಕು ನಮ್ಮ ಮನೆ ಉಪ್ಸಾರಿಗೆ ಇವತ್ತು. ಎಲ್ಲ ಊಟ ಮಾಡಿ ಮಲ್ಕೊಂಡಿರ್ತಾರೆ, ಯಾರು ಓಡ್ ಬರಲ್ಲ. ನೋಡಂಗಾರೆ ನೀನೇ ಒಪ್ಕೋತಾ ಇದೆಯಲ್ಲ, ಎಲ್ಲ ಊಟ ಮಾಡಿ ಮಲಗವತ್ತಲ್ಲಿ ಉಪ್ಪೆಸರು ಖಾರ ಹರಿತಾವಳೆ.
ನಾನು ನಿಂತರ ಲೇಟ್ ಅಲ್ಲಪ್ಪ ಅಷ್ಟಾಗಿ ಬಿಳಿ ಟೊಮೊಟೊ ಬೇಳೆ ಉಪ್ಸಾರ ಇವತ್ತು. ಯಾ 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 ಇದೇನೇ ಕೈಯಲ್ಲೇ ತಳ್ತೀಯ? ಅದು ಇನ್ನೂ ಬಿಸಿ ಆಗಿಲ್ಲ, ಅದಕ್ಕೆ ಸ್ಪೂನ್ ಎತ್ಕಳೆ. ಬಿಸಿ ಆಗಿಲ್ಲ. ಬೇಗ ಬೇಗ ಹರಿ ಮಿಂಚು, ಟೈಮ್ ಆಗೋಯ್ತು 9:15 ಮಿಂಚು. ನಾವು ಹೋಗಿ ಐಟಮ್ ತಗೊಂಡು ಬರೋದಕ್ಕೆ ಇನ್ನೂ ಲೇಟ್ ಆಯ್ತದೆ. ನಾವು ಹೋಗೋಷ್ಟರಲ್ಲಿ ಅಂಗಡಿನೇ ಬಾಗ್ಲಾಕ್ಬಿಡ್ತಾರೆ ಕಣೆ. 5 ನಿಮಿಷ. ಸರಿ ಬೇಗ ಬೇಗ. ನಾನು ಹೆಂಡ್ತಿ ಚಟ್ನಿ ಗಮ್ಮ ಅನ್ಸ್ಬಿಟ್ಲಪ್ಪ ಇವತ್ತು. ಮಿಂಚು ರೋಡ್ ಗಂಟ ಗಮ್ಮಂತೈತೆ ಮಿಂಚು, ನೀನು ಹರಿತಾರ ಚಟ್ನಿ ಇವತ್ತು. ಹೌ 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 ರೋಡ್ ಗಂಟ ಗಮ್ಮಂತೈತೆ ಕಣೆ ಹರಿತಾರ ಚಟ್ನಿ, ಕೆಂಪು ಚಟ್ನಿ. ನಿಂಬೆಹಣ್ಣು ಆಯ್ತಾ? ಉಪ್ಸಾರಿಗೆ ಸೈಡ್ಸು ನಿಂಬೆಹಣ್ಣು ಇದ್ರೆ ಅಂತ ಅದ್ಭುತ ಊಟ ಗೊತ್ತಾ ಮಿಂಚು. ನೀನು ಸೀಗಡಿ ಖಾರ ತಿಂದಿದ್ಯಾ? ತೂ ಅಂತೆ. ಅದ್ರ ಗಂಧಗಳಿಗೆ ಏನು ಗೊತ್ತು, ಸೀಗಡಿನ ಅರೆದ್ಬಿಟ್ಟು ಉಪ್ಸಾರು ಖಾರದೊಳಗೆ ಹಾಕೊಂಡು ಮುದ್ದೆಗೆ ಹಾಕೋ ಹೊಡಿತಾ ಇದ್ರೆ ಅಪ್ಪ 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 ನೆನ್ಸ್ಕೊಂಡ್ರೆ ಬಾಯಿ ನೀರು ಬರ್ಬೇಕದು, ಅಷ್ಟು ಆನಂದವಾಗಿರ್ತದೆ ಅದು. ನೀನು ತಿನ್ನು ಒಂದ್ಸತಿ ತಿನ್ನು ಗೊತ್ತಾಯ್ತದೆ ಮಿಂಚು. ಟೈಮ್ ಆಯಿತು 9:30. ಬಾ 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 ನೋಡಿ, ನಾನು ಹೆಂಡ್ತಿ ನಾನು ಹೇಳ್ದಂಗೆ 15 ನಿಮಿಷ 20 ನಿಮಿಷದಲ್ಲಿ ಅಡುಗೆ ಮಾಡಿ ಮುಗಿಸೇಬಿಟ್ಲು. 9 ಕಾಲಲ್ಲಿ ಹೇಳಿದ್ದು. ಸೊ ಈಗಾಗಲೇ 9:15, 15 ನಿಮಿಷದಲ್ಲಿ ಅಡುಗೆ ರೆಡಿ. ಮುದ್ದೆ ಒಂದು ಮಾಡಬೇಕು. ಸೊ ಇವಾಗ ಬನ್ನಿ ಒಂದು ಶಾಪಿಂಗ್ ಮುಗಿಸ್ಕೊಬರೋಣ. ಆಮೇಲೆ ಬಂದು ಮುದ್ದೆ ಮಾಡ್ಕೊಂಡು ಸೊಪ್ಪು ಒಗ್ಗರಣೆ ಮಾಡ್ಕೊಂಡು ಬಾರಿಸ್ಬಿಟ್ಟು ಸೋಯಾ ಮಾಡೋಣ. ಸೊ ಈಗ ಆಯಿತಾ, ಹೊರಡೋಣ. ಏನೇನು ತಗೋಬೇಕು? ಹೂವು. ಹ್ಞೂ ಅಲ್ಲಿ ಹೇಳ್ತೀನಿ ಬಾ. ಹೂವು, ನಿಂಬೆಹಣ್ಣು, ಮತ್ತು ಮೊನ್ನೆ ಥರ ಮರ್ತ್ಕೊಂಡು ನಿಂಬೆಹಣ್ಣು ಮರ್ತ್ಕೊಬಿಟ್ಟೆ ಅಂದ್ಬಿಟ್ಟು ಮತ್ತೆ ವಾಪಸ್ ಮನೆ ಕರ್ಕೊಬಾ. ನೋಡಿ ಇವಳ ಹೆಂಗೆ ನೋಡಕತ್ತವಳೆ. ಏಯ್ ನಡಿ. ಕೀ ಎತ್ಕೊಂಡ ಮನೆ ಕೀ? ಹೌದಾ? ಸೊ ಬನ್ನಿ ಇವಾಗ ಹೋಗುವ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಅದು ಮರ್ತ್ಕೊಂಡು ಇದು ಮರ್ತ್ಕೊಂಡು ಅಂತ ವಾಪಸ್ ಕರ್ಕೊಬರಂಗಿಲ್ಲ. ಏನು ಮರ್ತ್ಕೊಳ್ಳಲ್ಲ, ಏನಾದಿದ್ರೆ ನೀವು ಮೊನ್ನೆ ನಿಂಬೆಹಣ್ಣು ಮಾಡ್ತಾಯಿತ್ತು, ಅದು ಮಾಡ್ತಾಯಿತ್ತು ಇದು ಮಾಡ್ತಾಯಿತ್ತು ಅಂತ ಓಡಿಸ್ಕೊಂಡು ಕರ್ಕೊಬಂದಲ್ಲ ಮತ್ತೆ ವಾಪಸ್ಸು. ಹಂಗೆ ಇವಳು ಇಲ್ಲಿ ಹೋಗುವಾಗ ನಾನೇನೋ ಮರ್ತ್ಕೋದಿಲ್ಲ ಅಂತಾಳೆ. ಅಲ್ಲಿಗೆ ಹೋದ್ಮೇಲೆ ಏನಾದ್ರು ಒಂದು ಮರ್ತ್ಕೋತಾಳೆ. ನಾನು ಮರ್ತ್ಕೊಬಿಡ್ತೀನೋ ಇಲ್ವೋ, ನೀವು ಹೇಳಿ ಏನಾದರೂ ಮರ್ತ್ಕೊಬಿಡ್ತೀನಿ ನಾನು. ಹಾಂ ಚಾಲು ಚಾಲು. ಅಲ್ಲ ರೋಡಲ್ಲಿ ಮಕ್ಳುಗಳನ್ನ ಆಟ ಆಡೋಕ್ಕೂ ಬಿಡಲ್ವಲ್ಲ ನಿಮ್ಗೆ? ಉಣ್ಮನಿಕ ಬಂದಾರ ಬುಗ್ರಿ ತಕ್ಕಂಡು ಆಡಕ್ಕೆ. ಅವ್ರ ಅಪ್ಪ ಅಮ್ಮ ಬಂದರೆ ನಿಂಗೆ ಏನು ಮಾಡ್ತಾರೆ ಗೊತ್ತಾ? ನಾನಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕಾರ್ ನಿಲ್ಸಿದ್ರಿ, ಕಾರ್ ಗ್ಲಾಸ್ ತುಂಬನ್ಸ್ಬಿಟ್ರೆ. ನೀನು ಕಾರ್ ತಗೊಂಡಿದ್ಯಾ ಅಂತ ಅವ್ರ ಮಕ್ಳುಗಳು ಆಟ ಆಡೋದು ಬಿಟ್ಬಿಡ್ಬೇಕಾ? ಇಷ್ಟೊತ್ತಲ್ಲ ಆಟ ಆಡೋದು ಏನು? ಅವ್ರು ಮಾರ್ನಿಂಗ್ ಎಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ಇಷ್ಟೊತ್ತಲ್ಲಿ ಅಲ್ಲಿ ಫ್ರೀ ಸಿಗೋದು ಅವರು. ಅದಕ್ಕೆ ಸೊ ಬೇಗ ಬೇಗ ನೋಡಿ, ಟೈಮ್ ಆಗೋಯ್ತು, ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂದರು. ಇನ್ನು ಇಲ್ಲಿ ಟ್ರಾಫಿಕ್ ನೋಡಿ ಹೆಂಗಿದೆ. ಸೊ ಇವಳು ಹೂವು ತಗೊಳಕ್ಕೆ ಕರ್ಕೊಬಂದಿರೋದು. ಇದು 5ನೇ ಅಂಗಡಿ. 4 ಅಂಗಡಿ ನೋಡಿದ್ಲು, ಮೇಲೆ ಚೆನ್ನಾಗಿಲ್ಲ ಅಂದ್ಲು. ಇವಾಗ 5ನೇ ಅಂಗಡಿಗೆ ಬಂದವಳೆ. ಇಲ್ಲಿ ತಗೋತೀನಿ ಅಂತ ನಿಂತ್ಕೊಂಡವಳೆ. 9:30 ಆಯಿತು. ಕುರ್ರಳ್ಳಿ ಕ್ಲೋಸ್ ಆಗಿರ್ತದೆ ಅನ್ಕಂದ್ರೆ ಯಪ್ಪ 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 ಯಪ್ಪ. ಈಗ 8 ಗಂಟೆ ಥರ ಏನು ಟ್ರಾಫಿಕ್ ಥರ ಏನು ಜನ ಜಂಗುಳಿ. ನಾಳೆಗೆ ಚಾಮುಂಡೇಶ್ವರಿ ಬರ್ತಡೇ ಇರೋದ್ರಿಂದ ಜನ ಇನ್ನೂ ತುಂಬಿ ತುಳುಕ್ತಾವ್ರೆ ಕುರ್ರಳ್ಳಿಲಿ. ಇಲ್ಲಿ ಹೆಂಗೆ ಅಂದರೆ ಹಬ್ಬಗಳಲ್ಲಿ ಕೇರ್ ಮಾಡ್ಕೊಟ್ಟಾದಂಗೆ ಆಗುತ್ತೆ. ಹೋಗಲ್ಲಿ ತಗೋ. ಹ್ಞೂ ಹೋಗಲ್ಗೆ. ಇಲ್ಲ ಕಣ, ಹೋಗಿ ಇಲ್ಲಿ ಕಣ. ಆ್ಯಕ್ಚುಲಿ ಇಲ್ಲಿ 9:45 ಆದರೂ ಇನ್ನೂ ಜನ ಜಂಗುಳಿ ತುಂಬಿ ತುಳುಕ್ತಾವ್ರೆ. ಇದೇ ಊರಲ್ಲಾದರೆ ಇದಕ್ಕೆಲ್ಲ ಅಲೆ ಸೋಗಯ್ಯ ಊಟ ಮಾಡಿ ಮಲಗಿಬಿಟ್ಟಿರ್ತಾರೆ. ಇವ್ರು ನೋಡಿ ಅವಳು ಇನ್ನೂ ಒಂದು ತುಪ್ಪ ತಗೊಂಬಂದು ಕಳಿಸೋದು ಇನ್ನೂ ತಂದಿಲ್ಲ. ಐತೇನೆ ಶಾಪಿಂಗ್ ಮುಗೀತು. ಆ್ಯಕ್ಚುಲಿ ಏನು ಸಿಹಿ ಸುದ್ದಿ ಗೊತ್ತಾ? ಮೊನ್ನೆ 1 ಅವರ್ ಮಾಡಿರೋ ಶಾಪಿಂಗು ಇವತ್ತು 10 ನಿಮಿಷದಲ್ಲಿ ಮುಗಿಸ್ಕೊಬಂದಿದ್ದೀನಿ. ಯಾಕಂದರೆ ಮೊನ್ನೆನೇ ಹೇಳಿದ್ದೆ ನೀನು ಲೇಟ್ ಮಾಡ್ತೀಯ ಶಾಪಿಂಗು ಅಂತ. ಅದಕ್ಕೆ ಮೇಡಮ್ ಅವರು ಚಾಲೆಂಜ್ ತಗೊಂಡು ಇವತ್ತು 15 ನಿಮಿಷಕ್ಕೆ ಶಾಪಿಂಗ್ ಮುಗಿಸ್ಕೊಬಂದವ್ರೆ. 15 ನಿಮಿಷದಲ್ಲಿ ಅಡುಗೆ ಮಾಡೋಳೆ, 10 ನಿಮಿಷ ಶಾಪಿಂಗ್ ಮುಗಿಸೋಳೆ. ಮಿಂಚು ಏನು ಮಾಡ್ತಾ ಇದೀಯಾ? ಹಾಂ ವಾ, ನೀನು ಈಗ ಮುದ್ದೆ ಮಾಡಿ ನಾವು ತಿಂದು ಮಲಗೋದು ಯಾವಾಗ ಮಿಂಚು? ಮತ್ತೆ ಬೇಡ ಬಿಡು ಮುದ್ದೆ ಇವಾಗ. 10 minutes ಲೇಟ್ ಆಯ್ತದೆ ಕಣೆ ಮಿಂಚು. ಇವತ್ತಂತೂ ಸುತ್ತಿ ಟ್ರಾಫಿಕಲ್ಲೆಲ್ಲ ಮೈಕೈ ನೋವು ಬಂದ್ಬಿಟ್ಟೈತೆ. ನೋಡಿ ಇವಳು ಮಾಡಿಕೊಡು ಅಂದಾಗ ಮಾಡಲ್ಲ. ಇವಾಗ ಟೈಮ್ ಆಯ್ತೈತೆ, ಇವಾಗ ಮಾಡ್ತೀನಿ ಅಂತ 10 ನಿಮಿಷ ಮಾಡ್ತೀನಿ ಅಂತ ರೆಡಿ ಆಯ್ತಾಳೆ.
10 ನಿಮಿಷದಲ್ಲಿ ಮಾಡಿದ್ರೆ ಚೆನ್ನಾಗಾಗಲ್ಲ ಮುದ್ದೆ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಡಿ ಸಾಕು. ಯಾಕೆ ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ಕೊಟ್ಲು ಕೆಲಸ ಅಂಗಡಿ ಕೊನೆಗೆ ನನ್ನ ಗಂಟೆ ಬಂದೇ ಬರ್ತದೆ. ಏನೋ ನೀನು ಡೈಲಿ ಮಾಡ್ತೀನಾ ಅವಳೆಲ್ಲ ಮಾಡೋದು ಅದೆಲ್ಲ ಉಪ್ಪಕ್ಕೊಂದು ಎಲ್ಪ್ ಕೇಳ್ತಾಳೆ. ಓಲಿ ಪಾಪ ಮಾಡ್ಕೊಡ್ತು ಅಮ್ಮ. ಏನ್ ಗೊತ್ತಾ ಒಂದ್ ವಿಷಯ, ಇವಾಗ ಈಗ ನಮ್ ವಿಡಿಯೋಸ್ ನೋಡ್ತಿರ್ತಾರಲ್ಲ ಅವರೆಲ್ಲ ಏನ್ ಅನ್ಕೋತಾರೆ ಹೇಳು, ಏನ್ ಯಾವಾಗ್ಲೂ ಇವನು ಹೆಂಡತಿ ಕೆಲಸ ಎಲ್ಲ ಯೂಸ್ ಮಾಡ್ತಿರ್ತಾನೆ ಅಂತ ಹೇಳ್ತಿರ್ತಾರೆ. ಏನ್ ಹೇಳ್ತೀಯ, ಅವರೆಲ್ಲ ಆಡ್ಕೊಳ್ಳೋ ತರ ಮಾತಾಡ್ತಾರೆ. ಅನ್ನೋರ್ಗೆ ಹೆಂಗೆ ಗೊತ್ತು ಬಿಡತ್ತವ ಅನ್ಕೋತವೆ. ಏನು ಮನೇಲೆ 3 ಹೊತ್ತು ಇರ್ತೀವ, ಅವ್ಳು ಕೇಳಿದಾಗ ಒಂಚೂರು ಹೆಲ್ಪ್ ಮಾಡ್ಕೊಡೋದು ಅಷ್ಟೇ. ನನ್ನ ಕೆಲಸ ನಾನು ಬ್ಯುಸಿ ಐತೀನಿ, ಅವಳ ಕೆಲಸದಲ್ಲಿ ಅವಳು ಬ್ಯುಸಿ ಇರ್ತಾಳೆ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ನನ್ನ ಪ್ರಕಾರ. ಸೊ ನಾನು ತಾಲಿ ಕಟ್ಟಿದ್ದೀನಲ್ವ ಅವಳಿಗೆ, ಅವಳು ನನ್ನ ಆಫ್ ಶರ್ಟು. ಸೊ ಅವಳು ಅರ್ಧ ಕೆಲಸ ನಾನು ಮಾಡ್ಕೊಡೋದ್ರಲ್ಲಿ ಏನು ತಪ್ಪು? ಸೊ ಅದಕ್ಕೆ ನಾನು ಮಾಡ್ಕೊಡ್ತೀನಿ. ಬೇರೆಯವರು ಮಾಡಿಕೊಡಲ್ಲ, ಅದಕ್ಕೆ ವಾಟೆವರ್ಕಂತ ಸಾಯ್ತಾರೆ. ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಮ್ಗೆ ಇದ್ರಲ್ಲಿ ಖುಷಿ ಇದೆ, ನನಗೇನು ಇದರಲ್ಲಿ ಏನೂ ಬೇಜಾರಿಲ್ಲ. ನನ್ನ ಹೆಂಡತಿಗೆ ಅಡುಗೆ ಮಾಡ್ಕೊಡ್ತೀನಿ ಅಥವಾ ಮನೆ ಕ್ಲೀನ್ ಮಾಡ್ಕೊಡ್ತೀನಿ ಅನ್ನೋದ್ರಲ್ಲಿ ನನಗೇನು ಬೇಜಾರಿಲ್ಲ. ನನಗಂತೂ ಖುಷಿನೇ ಇದೆ, ಇನ್ನೂ ಖುಷಿಯಾಗಿ ಮಾಡ್ಕೊಡ್ತೀನಿ. ಸೊ ಅದಕ್ಕೆ ನಾನು ಹೆಂಡ್ತಿನೂ ಫುಲ್ ಖುಷಿ ಆಯ್ತಾಳೆ ಅಲ್ವಾ? ಅಯ್ಯಯ್ಯೋ ನೋಡಿ ಆಲೇ ಸ್ವೀಟ್ ಸಿಕ್ಬಿಡ್ತು. ಹೊಗಳ್ಬಿಟ್ನಲ್ಲ ಅವಳಿಗೆ, ಖುಷಿಯಾಗಿ ಹೋಯ್ತಿವಾಗ ಅಲ್ವೇನೆ? ಅಲ್ಲ, ನನಗೆ ಏನೋ ಒಂದು ಅನ್ಸೋದು ವಿಡಿಯೋ ಮಾಡ್ಬೇಕಾದ್ರೆ, ಯಾರು ಏನಾರು ಅನ್ಕೋತಾರೇನೋ ಯಾವಾಗ್ಲೂ, ಅಂದ್ರೆ ಫ್ಯಾಕ್ಟ್ ಏನಂತ ಗೊತ್ತಿಲ್ಲ. ವಿಡಿಯೋ ಮಾಡಿದಾಗ ಅಷ್ಟೇ ನೀವು ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅದಾದ್ಮೇಲೆ ಅದು ಬಿಟ್ರೆ ನಾನೇ ಮಾಡ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಜನ ಏನು ಅಂತಂದ್ರೆ, ಏನು ಯಾವಾಗ್ಲೂ ಹಿಂಗೆ ಅಡ್ಗೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿರ್ತಾರಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಅವರು ನಾನೇ ವಿಡಿಯೋ ಮಾಡೋದಲ್ವಾ, ನಾನು ವಿಡಿಯೋ ಮಾಡುವಾಗ ನಾನು ಏನು ಹೈಲೈಟ್ ಇರ್ತೀನಿ ಅಂತ ಮೇನ್ ಇದು ಮಾತ್ರ ಕ್ಯಾಪ್ಚರ್ ಮಾಡಿರ್ತೀನಿ. ಅದಷ್ಟನ್ನು ನೋಡ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಅವ್ರು ಅಂದ್ಕೊಂಡವ್ರೆ ಮಿಂಚು. ಬಟ್ ಬೇರೆ ಬೇರೆ ಕ್ಲಿಪ್ಗಳು ಯಾವುದು ನಾನು ವಿಡಿಯೋ ಮಾಡಿಲ್ಲದೆ ಇರೋ ಕ್ಲಿಪ್ಗಳು ಅವ್ರು ನೋಡಿರಲ್ಲ. ಸೊ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ, ಅವ್ರೇನು ಮಾತಾಡ್ಕೋತಾರೆ. ನಾವು ತಲೆ ಕೆಡ್ಸ್ಕೊಬಾರ್ದು, ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು ಅಷ್ಟೇ. ನೀನು ಮುದ್ದೆ ಇವಾಗ 15 ನಿಮಿಷ ಸಾಂಬಾರು ಮಾಡ್ದಂಗೆ 10 ನಿಮಿಷದಲ್ಲಿ ಮುದ್ದೆ ಮಾಡಿದ್ರೆ ಬೇಗ ತಿನ್ಬಿಟ್ಟು ಮಲ್ಕೋಬೋದು. 9:50 ಆಯಿತು. ಏನು ಮಾಡ್ತೀಯಾ? 10 ನಿಮಿಷ, ನಮ್ದೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಡಿ, ಸೊಪ್ಪು ಒಗ್ಗರಣೆ ಮಾಡ್ಕೊಡ್ತೀನಿ. ಅಯ್ಯಯ್ಯೋ ಕೆಲಸ ಕೊಟ್ಲು. ಬನ್ನಿ ಒಂಚೂರು ಹೆಲ್ಪ್ ಮಾಡಿಕೊಡುವ. ಟೈಮ್ ಆಗ್ಬಿಡ್ತದೆ ಇವಾಗ. ಅವಳನ್ನ ಒಬ್ಬಳನ್ನೇ ಮಾಡೋದ್ಬಿಟ್ರೆ, ಆ್ಯಕ್ಚುಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಅಂತ ಹೇಳಿದೆ ಅವಳಿಗೆ. ಈಗ ಏನೂ ಮಾಡೋಕ್ಕಾಗಲ್ಲ. ಈಗ ವೀಡಿಯೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಯ್ತದೆ. ಊಟ ಮಾಡೋಕ್ಕೆ ಲೇಟ್ ಆಯ್ತದೆ, ಮತ್ತು ಬೆಳಗ್ಗೆ ಬೇಗನೆ ಎದ್ದೇಳಬೇಕಲ್ಲ. ಅದಕ್ಕೇ ಬನ್ನಿ ಈರುಳ್ಳಿ ಅಂತ ಹೆಚ್ಕೊಡ್ತೀನಿ. ಸ್ವಲ್ಪ ನಾವು ಕೆಲಸಕ್ಕೆ ಕೈ ಹಾಕಿದ್ರೆ ಬೇಗ ಬೇಗ ಕೆಲಸ ಆಯ್ತವೆ. ಇಲ್ಲಾಂದರೆ 10 ನಿಮಿಷ ಆ ಕೆಲಸ ಅರ್ಧ ಗಂಟೆ ಆಯ್ತದೆ. ಆ್ಯಕ್ಚುಲಿ ಪಾತ್ರೆ ತುಂಬಲ್ಲ ಅಂತ ಹೇಳ್ತೀಯ ಮಿಂಚು. ಹೇಳೋದು ಮಾತು ನೀನು ಶುದ್ಧ ಕೇಳಲ್ಲ. ನೋಡಲ್ಲಿ ಪೂರ್ತಿ ತುಂಬೇ ಹೋಯ್ತದೆ. ಸಾಕು ಬಿಡಿ, ನೀವು ಯಾಕೆ ಅಷ್ಟೊಂದು ಓದುತ್ತಿದ್ದೀರಾ? ಸೊಪ್ಪು ಬೇಡೋದು ಬೇಡವಾ ಕೇಳೋಕ್ಕೆ? ನೋಡೆಲ್ಲ ಇಲ್ಲೇ ಕುಂತೈತೆ. ಹಾಕಕ್ಕೆ ಬರಲಿಲ್ಲ ಅಂದರೆ ಹೇಳಿ, ನಾನು ಹಾಕ್ತೀನಿ. ಬಿಲ್ಡಪ್ ಕೊಡಬಾರ್ದು, ನಾನೇ ಮಾಡ್ತೀನಿ ನಾನೇ ಬಿಡ್ತೀನಿ ಅನ್ನೋದು. ಯಾವತ್ತೋ ಒಂದಿನ ಅಡುಗೆ ಮಾಡಿಬಿಟ್ರೆ ಅದು ಬರಲ್ಲ. ನಾವು ಡೈಲಿ ಮಾಡಬೇಕಾಗಿಲ್ಲ, ಒಂದಿನ ಮಾಡಿದ್ರೆ ಕೈ ರುಚಿನೇ ಬೇರೆ, ಗೊತ್ತಾ? ಸೊ ನೀವೆಲ್ಲ ಮನೇಲಿ ಕಾಯಿ ತುರಿಯೋಕ್ಕೆ ಏನು ಬಳಸ್ತೀರಾ? ಒಂದು ತುರಿಮಣೆ, ಇಲ್ಲಾಂದರೆ ಕಾಯಿನ ಕಂಠ ಬಿಡಿಸ್ಬಿಟ್ಟು ಕೊಬ್ಬರಿ ತುರಿಯೋದ್ರಲ್ಲಿ ತುರಿತೀರ. ನಾನು ಹೆಂಡತಿ ಒಂದು ಅಸ್ತ್ರ ಬುಕ್ ಮಾಡೋಳೆ ನೋಡಿ. ಹೆಂಗದೆ ಈ ಅಸ್ತ್ರ, ಇದು ಹೆಂಗದೆ ಗೊತ್ತಾ? ಇದು ನಾವು ಈ ರಾಗಿ ಗದ್ದೆಲಿ ಕಳೆ ಕುಯ್ಯೋಕ್ಕೆ ಒಂದು ಅಸ್ತ್ರ ಮಡಿಕೊಂಡಿದ್ದು, ಕಳೆ ಕೆರೆಯೋಕ್ಕೆ. ಸೇಮ್ ಇದು ಹಂಗೆ ಐತೆ. ಇದು ಹೆಂಗೆ ಗೊತ್ತಾ? ಕಾಯಿ ಹೊಡೆದ್ಬಿಟ್ಟು ಕಂಠನ ಹಿಂಗೆ ಕೆರಿಬೇಕು. ಕೆರಿತಾ ಇದ್ರೆ ಸೇಮು ನೋಡಿ, ಇದು ಟೀತೆಲ್ಲ ಸೇಮ್ ಅದೇ ಥರ ಐತೆ. ಸೊ ಅವಾಗ ಕಾಯಿ ತುರಿಯೋ ಥರನೇ ಇದು ಸೇಮ್ ಹಂಗೆ ಇರೋದು. ಬಟ್ ಆದರೆ ಒಂದು ಕೈಲಿ ಕಾಯಿ ಹಿಡ್ಕೊಂಡು ಇನ್ನೊಂದು ಕೈಲಿ ಹಿಂಗೆ ಕೆರಿಬೇಕು ಕಾಯಿನ. ಅಲ್ಲ, ಅದೇನು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನಾನೇ ನೋಡಿರಲ್ಲಪ್ಪ ಇಷ್ಟು ದಿನ. ಇದು ನೀನು ಬುಕ್ ಮಾಡಿ ತರಿಸಿದ್ಮೇಲೆ ನಂಗೆ ಗೊತ್ತಾಗಿದ್ದು ಇದು ಈ ಥರನೂ ಆಯ್ತಲ್ಲಪ್ಪ ಇದು ಅಸ್ತ್ರ ಅಂತ. ನಂಗೆ ಇದು ನೋಡಿದ್ರೆ ಹಂಗೆ ಅನ್ನಿಸ್ತು. ನನಗೆ ಸೀದಾ ರಾಗಿ ಗದ್ದೆನೇ ನೆನಪಾಯಿತು ಇದು ನೋಡಿದ ತಕ್ಷಣ. ನಮ್ಮ ಮನೇಲಿ ಇನ್ನೂ ಐತೆ ಆ ರಾಗಿ ಗದ್ದೆದು ಕಳೆ ಕೀಳೋದು. ಅದು ನೋಡ್ದಂಗೆ ಆಯ್ತು. ಇದು ನೋಡಿದ್ರೆ ನಾನು ಯಾವ ವಿಡಿಯೋದಲ್ಲಿ ಬುಕ್ ಮಾಡಿದೆ ಗೊತ್ತಾ? ಇದು ಫಸ್ಟ್ ನಾವು ಅಲ್ಲೇ ವರ್ಕ್ ಮಾಡ್ತಿದ್ನಲ್ಲ ಹಾಸ್ಪಿಟಲ್,
ಅವಾಗ ಹ್ಞೂ ಅಲ್ಲಿ ನಾವು ಹುಡುಗಿರೆಲ್ಲ ಅಡುಗೆ ಮಾಡ್ಕೋತಿದ್ವಲ್ಲ, ನಾವೇನು ತುರೆ ಮಣೆ ಏನು ಇಟ್ಕೊಂಡಿರ್ಲಿಲ್ಲ ಅಲ್ಲಿ, ಜಸ್ಟ್ ಇದೇ ಥರ ಇಟ್ಕೊಂಡಿದ್ವಿ. ಆವಾಗಿಂದ ಆಯ್ತಾ ಈ ಥರದ್ದು ನಿಮ್ಮ ಹತ್ರ? ಅದು ಪ್ಲ್ಯಾನ್ ಮೇಲೆ ಅದನ್ನ ಸರ್ಚ್ ಮಾಡಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇನ್ನು ಏನೇನು ಮಾಡ್ತಾಳೋ, ಹಿಂಗೆ ಅಡುಗೆ ಮನೆಗೆಲ್ಲ ಸ್ಟಿಕ್ಕರು, ಹಿಂಗೆ ಕಾಯಿ ಕೆರೆಯೋದು, ಇನ್ನೂ ಏನೇನೋ ಇಂದ ತಿಟೆ ಕೆಲಸಗಳು ಮಾಡ್ತಾ ಇರ್ತಾಳೆ. ಅದು ನನಗೆ ಗೊತ್ತಿರಲ್ಲ ಅದೇನೇನು ತರಿಸ್ತಾಳೋ ಅಂತ. ಆದಮೇಲೆ ಹೇಳ್ತಾಳೆ ನೋಡಿ ಇಂಥ ತಂದಿದ್ದೀನಿ ಅಂತ. ತರಸಕ್ಕೆ ಮುಂಚೆ ಹೇಳಿದ್ರೆ ನಾನು ಬೈತೀನಿ ಅಂತ ಗೊತ್ತು, ಅದಕ್ಕೆ ಫಸ್ಟ್ ಹೇಳೋದೇ ಇಲ್ಲ. ತಂದು ಆಗಿ ಮನೆಗೆ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಡಬ್ಬಿ ಕೈಲಿ ಹಿಡ್ಕೊಬತ್ತಾಳೆ. ನಂಗೆ ಅವಾಗ ಗೊತ್ತಾಯ್ತು, ಓಹೋ ಇವಳು ಏನೋ ಕಳ್ಳೆ ಬುಕ್ ಮಾಡೋಕ್ಕೆ ತರಿಸ್ತಾವಳೆ ಅಂತ. ಆವಾಗ ಇನ್ನೇನು ತಂದ್ಮೇಲೆ ಏನು ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಯೂಸ್ ಆಗಿದೆಯಾ ಇಲ್ವಾ ನಾನು ತರೋದೆಲ್ಲ? ಇನ್ನೇನು ಮಾಡಬೇಕು, ತಂದಿರೋ ತಪ್ಪು ಯೂಸ್ ಮಾಡಲೇಬೇಕು. ಹಂಗೆ ಮಾಡಿಕೊಂಡು ವೇಸ್ಟ್ ಆಗಲ್ವಾ? ಅನ್ನೆಸೆಸರಿ ನಾನೇನು ತರ್ತಿಲ್ವಲ್ಲ ಅಂತ ಹೇಳ್ತೀನಿ. ಅನ್ನೆಸೆಸರಿ ಅಂತಲ್ಲ, ಈಗ ತಡೆಯಪ್ಪ, ಈಗ ಇವಳೊಂದು ಕುಟಾಣಿ ತಂದವಳೆ, ಅದು ತೋರಿಸ್ತೀನಿ ನೋಡಿ ಹೆಂಗೈತೆ ಅಂತ. ನೋಡಿ ಇದು ಕುಟಾಣಿ, ಈ ತಂದು ಇನ್ನೇನು ಆಲ್ರೆಡಿ ಒಂದು 20 days ಆಯಿತು. ಇದ್ರಲ್ಲಿ ಕುಟ್ಟಿದ್ದು ಕಾಣೆ, ಕೆಚ್ಚಿದ್ದು ಕಾಣೆ, ಒಂದು ದಿನನೂ ಯೂಸ್ ಮಾಡಿಲ್ಲ. ಇದು ಉಡ್ಡುದು, ಇದು ಕಲ್ಲದಲ್ಲ, ಉಡ್ಡು. ಇದು ನೀರು ಹಾಕ್ತಾ ಬಳಸ್ತಾ ನನ್ನ ಪ್ರಕಾರ ಇದು ಮಾದಪ್ಪನ ಜಾತ್ರೆನೇ ಹಾಳಾಯ್ತದೆ ಗ್ಯಾರಂಟಿ. ಅದಕ್ಕೆ ಹೇಳ್ಬಿಟ್ಟು ತರಿಸು ಅಂತ ಹೇಳೋದು. ಅದ್ರಲ್ಲಿ ಕುಟ್ಟಿದ್ದು ಆ್ಯಕ್ಚುಲಿ ಅದು ಕಂಪ್ಲೀಟಾಗಿ ಕಲ್ಲಲ್ಲಿ ನಾವು ಕುಡ್ತೀವಿ ಗೊತ್ತಾ ಕುಟಾಣಿ, ಆ ಥರ ಅದ್ರಲ್ಲಿ ಕುಟ್ಟೋಕ್ಕಾಗಲ್ಲ. ಒಂಚೂರು ವೆಯ್ಟೇ ಇಲ್ಲ, ಅಗ್ರ ಐತೆ. ಅದು ಬಾಳಿಕೆ ಬರೋಲ್ಲ ಮಿಂಚು, ನನ್ನ ಪ್ರಕಾರ ನಿಜಲ್ಲೂ ಬಾಳಿಕೆ ಬರಲ್ಲ. ಅಪ್ಪ ಸೊಪ್ಪು ಒಗ್ಗರಣೆ ಹಾಕ್ತಾವಳೆ. ಈಗ ಮಿಂಚು ಆ ಚಿಕ್ಕ ಬಂಡ್ಲಿ ತಗೊಂಡಿದೆಯಲ್ಲ, ಆಗುತ್ತಾ ಮಿಂಚು ಅದು? ಅಪ್ಪ ಈಗ ನೋಡಿ ತೋರಿಸ್ತೀನಿ. ಇಷ್ಟು ಚಿಕ್ಕ ಬಂಡ್ಲಿ ತಗೊಂಡು ಕಿರುಗ್ತಾವಳೆ. ಕಾಯಿ ಹಾಕ್ತದು, ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಬೇಕು ತಾನೆ, ಈರುಳ್ಳಿ ಏನೋ, ಆಮೇಲೆ ತಾನೇ ಸೊಪ್ಪು ಹಾಕ್ಬೇಕು. ಬೆಂದಿದೆ. ಸಾಲ್ಟ್ ಹಾಕ್ತಾ? ನಾನು ಅಡುಗೆ ಮನೆ ನೋಡಾದ್ಮೇಲೆ ನೀವು ಅಡುಗೆ ಮನೆ ನೋಡಿರೋದು. ಯಾತ ನೀನು ನಾಳೆ ಯಾಂದಾಳೆ ನೆನ್ನೆ ಅಂದೆ. ನೀನು ಡೈಲಿ ಮಾಡೋದು ಒಂದೇ, ನಾನು ಅಪ್ರೂಪಕ್ಕೆ ಮಾಡೋದು ಒಂದೇ. ಅದೇನು ಗೊತ್ತಾ, ಸುಮಾರು ಜನ ಡೈಲಿ ನೀವೇ ಅಡುಗೆ ಮಾಡ್ಕೊಡೋದು ನನಗೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಇನ್ನೇನು ಮತ್ತೆ ಇನ್ಯಾರು ಮಾಡ್ಕೊಡ್ತಾರೆ? ನೀವು ಅಡುಗೆ ಮಾಡಿದಾಗ ಅಷ್ಟೇ ನೀವು ವಿಡಿಯೋ ಮಾಡಿ ಹಾಕ್ತಿರಲ್ಲ, ಇನ್ನೇ ನಿಮ್ಮ ಯಜಮಾನ್ರು ಎಲ್ಲ ಥರನೂ ಅಡುಗೆ ಮಾಡ್ತಾರಲ್ಲ, ನಿನ್ಗೆ ಇನ್ನೇನು ರಿಸ್ಕ್ ಇರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇವಾಗ ನೋಡಿ ವಿಡಿಯೋ ಮಾಡಬೇಕು, ನನಗೆ ವರ್ಕ್ ಇದೆ, ನಾನು ಏನೇನೋ ರೆಡಿ ಮಾಡಬೇಕು, ಆಲ್ಬಮ್ ಕೊಡಬೇಕು, ನಾನು ಕಸ್ಟಮರ್ ಎಲ್ಲ ಕೇಳ್ತಿದ್ದಾರೆ ಅಂತ ಹೇಳ್ತಿರ್ತೀರ ಅಲ್ವಾ. ನಾನು ಅವಾಗ ಏನು ಮಾಡ್ತೀನಿ, ಅಯ್ಯೋ ಪಾಪ ಅವ್ರು ಅಲ್ಲೂ ಸಿಸ್ಟಮೇ ನೋಡ್ತಿರ್ತಾರೆ, ನಾನು ಪ್ರೆಷರ್ ಕೊಡೋದು ಬೇಡ ಅಂತೇಳಿ. ಆ್ಯಕ್ಚುಲಿ ಅವ್ರು ಕರೆಕ್ಟಾಗಿ ಹೇಳೋರು. ಯಾವಾಗಲೂ ನಾನೇ ವಿಡಿಯೋ ಮಾಡ್ತಾ ಇರ್ತೀನಿ, ಅದಕ್ಕೆ ನಾನು ವಿಡಿಯೋ ಮಾಡುವಾಗ ನಾನೇನು ಅಡುಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ, ಅದನ್ನ ಅಷ್ಟೇ ಅವ್ರು ನೋಡೋರು. ಅಲ್ಲ, ನಾನು ಅಡುಗೆ ಮಾಡೋದನ್ನ ನೀವು ತೋರಿಸಿಲ್ವಲ್ಲ. ನಾನು ತೋರಿಸಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ನೋಡ್ಕೊಳ್ಳಿ ಬಿಡು. ಇವಾಗ ಪರವಾಗಿಲ್ಲಪ್ಪ, ಅವರು ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಆಯ್ತಾ? ಇವಾಗ ಕುತ್ಕೊಳ್ಳೋದ ತಟ್ಟೆ ಎತ್ಕೊಂಡು ಏನು ಗಮ್ಮಂತ ಇಲ್ಲ, ನಾನು ಮಾಡ್ದಂಗೆ ಗೊತ್ತಲ್ಲ, ಗಮ್ಮಂತ ಇಲ್ಲ. ಕರ್ಬೇವು ಹಾಕ್ತಾ ಇಲ್ಲ, ಮತ್ತು ಒಣಮೆಣ್ಸಿಕಾಯಿ ಹಾಕೇ ಇಲ್ಲ, ಸಟ್ಪಡ್ಡು ಹಿಂಗೆ 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 ನೋಡಿ. ಕರ್ಬೇವು ಸೊಪ್ಪು ಹಾಕಿಲ್ಲ, ಸಾಸಿವೆ ಹಾಕಿಲ್ಲ, ಒಣಮೆಣ್ಸಿಕಾಯಿ ಹಾಕಿಲ್ಲ, ಕಾಯಿನ ಎಣ್ಣೆಲಿ ಬೇಯಿಸಿಲ್ಲ, ಆಲೆ ಸೊಪ್ಪು ಒಗ್ಗರಣೆ ಆಗೋಯ್ತು. ಅದಕ್ಕೆ ಗಮ್ಮಂತ ಅಲ್ಲ ಅದು. ಬಾಯಲ್ಲಿ ಸೆಂಟ್ ಹೊಡ್ಬಿಡು, ಇಲ್ಲ ಜಿರಳೆ ಔಷಧಿ ಹೊಡ್ಬಿಡು, ಇನ್ನೂ ಗಮ್ಮಂತದೆ ಬೇಗನೆ. ನೋಡಿ ಹಿಂಗೆ ಅವಳು ಮಾಡೋವಾಗ ಕಂಪ್ಲೀಟಾಗಿ ಮಾಡಲ್ಲ, ಏನಾರು ಒಂದು ಮಿಸ್ ಮಾಡ್ತಾಳೆ. ಅದಕ್ಕೆ ಇವಳು ಮಾಡುವಾಗ ಗಮ್ಮನ್ನಲ್ಲ, ನಾನು ಅಡುಗೆ ಮಾಡೋದು ಗಮ್ಮಂತದೆ. ಇಂಚ ಅವಾಗ ಹೇಳ್ದೆ ಗೊತ್ತಾ, ಯಾವಾಗಲೂ ಅಪರೂಪಕ್ಕೆ ಮಾಡ್ಬಿಟ್ಟು ಹೇಳ್ತೀಯ ನೀನು ಅಂತ. ಒಂದು ವಿಚಾರ ಏನು ಗೊತ್ತಾ, ಅಪರೂಪಕ್ಕೆ ಮಾಡಿದ್ರು ಭಟ್ರು ಅಂತ ಕರೀತಾರೆ ಹೊರ್ತು ಹೆಂಗಸ್ರನ್ನ ಭಟ್ರಿ ಅಂತ ಏನಾರು ಕರ್ದಾರ? ಓ ಭಟ್ರು ಅಂತಾರೆ ಗಂಡು ಮಕ್ಕಳಿಗೆ ಹೇಳೋದು. ಸೊ ಆ್ಯಕ್ಚುಲಿ ಯಾವುದೇ ಇವೆಂಟ್ ನೋಡಿ ನೀವು, ಸೊ ಎಲ್ಲೇ ಹೋದ್ರೂ ಅಡುಗೆಯವರು ಜೆನ್ಸೇ ಇರ್ತಾರೆ, ಭಟ್ರುಗಳು. ಯಾಕೆ ಹೇಳಿ, ನಮ್ಮ ಕೈ ರುಚಿಗಳು ಹಂಗಿರ್ತವೆ. ನೀವು ಯಾವಾಗಲೂ ಬರೀ 5 ಜನಕ್ಕೆ 10 ಜನಕ್ಕೆ ಮಾಡೋ ಅಭ್ಯಾಸ, ನಮಗೆ 1000 ಜನಕ್ಕೆ ಲಕ್ಷಾಂತರಕ್ಕೆ ಮಾಡೋ ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ. ನಮ್ಮನೇಲಿ ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡ್ತಾ ಇದ್ರ, ಸುಮ್ಮನೆ ಕೂತ್ಕೊಂಡ್ರೆ ಸರಿ. ನಮ್ಮ ಕೈ ರುಚಿ 2-3 ಜನಕ್ಕೆ ಆ ರೇಂಜ್ಗೆ ಇರ್ತದೆ ಅಂದರೆ, ಇನ್ನು ಅಷ್ಟು ಜನಕ್ಕೆ ಮಾಡಿದ್ರೆ ಇದು ಹೆಂಗಿರ್ಬೇಡ. ಹಾಂ ಸರಿ ಆಯಿತು, ತಟ್ಟೆ ಎತ್ಕೊಬ, ಭೋಜನ ರೆಡಿ. ಆಹಾ ಉಪ್ಸಾರು, ತುಂಬ ದಿನ ಇಲ್ತಲ್ಲಪ್ಪ ಉಪ್ಸಾರು ತಿಂದು. ಸೊ ಮುದ್ದೆ, ಉಪ್ಸಾರು, ಉಪ್ಪೆಸರು ಖಾರ. ಎಲ್ಲೇ ಉಪ್ಪೆಸರು ಖಾರ? ಕೆಲವ್ರಿಗೆ ಸಿಟಿಯವ್ರಿಗೆ ಉಪ್ಸಾರು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾವೇ ಉಪ್ಸಾರು ಅಂತ ಇದ್ದೀವಿ, ಸೊ ನಮ್ಮ 3 ಕಡೆ ಉಪ್ಪೆಸರು ಅಂತಾರೆ. ಮಂಡ್ಯದಲ್ಲಿ
ಸೊ ಪರ್ಟಿಕ್ಯುಲರಾಗಿ ಮಂಡ್ಯದಲ್ಲಿ ಮುದ್ದೆ ಉಪ್ಪೆಸರು, ಹುಳ್ಳಿಕಾಳು ಸಾರು, ಉಪ್ಪೆಸರು ಖಾರ. ನಾನು ಹೆಂಡ್ತಿ ಅರ್ಧಳು ನೋಡಿ ಇವತ್ತು ಕೆಂಪಗೆ ಸೇಮ್ ನನ್ನ ಕಲರೇ ಐತೆ. ಉಪ್ಪೆಸರು ಖಾರ. ಲೆಮನ್ ಬೇಕಾ? ನಮ್ಮ ಮಮ್ಮಿ ಅರ್ಧಂಗೆ ಗಮ್ಮಂತ ಇಲ್ಲ ನಿಂದು. ಈ ಖಾರ ಇರಲಿ, ನಡೀತದೆ, ಏನು ತೊಂದರೆ ಇಲ್ಲ. ನಮ್ಮ ಮಮ್ಮಿ ಕೈಲಿ ಹರಿಸ್ತೀನಿ ಊರಿಗೆ ಹೋದಾಗ ಉಪ್ಪೆಸರು ಖಾರ ಹೆಂಗೆ ಗಮ್ಮಂತದೆ ನೋಡೋವಾಗ ಮಿಂಚು. ಸೊ ಈಗ ಭೋಜನ ಕಾರ್ಯಕ್ರಮ. ನೀವು ನನ್ನ ವೀಡಿಯೋ ನೋಡ್ತಾ ಇರೋರು ಈ ಟೈಮಲ್ಲಿ ಊಟ ಮಾಡ್ತಾಯಿದ್ರೆ ಇಲ್ವೋ ನಾನು ನೋಡೋಕೆ ಹೋಗಿಲ್ಲ. ಸೊ ಊಟ ಮಾಡ್ತಾಯಿದ್ರೆ ಯಾವ ಊಟ, ಏನು ಊಟ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಹಾಕಿ. ನಮ್ಮದಂತೂ ಒಳ್ಳೆ ಮುದ್ದೆ ಉಪ್ಸಾರು, ನುಗ್ಗೆ ಸೊಪ್ಪು ಪಲ್ಯ, ಬಂಬಟ್ ಭೋಜನ ಇವತ್ತು ನಮಗೆ. ಹತ್ತತ್ರ ಈಗ ಬೆಂಗಳೂರಿಗೆ ಬಂದಮೇಲೆ ಒಂದು 3 months ಆಯಿತು ಮದುವೆ ಆಗಿ ಬೆಂಗಳೂರಿಗೆ ಬಂದಮೇಲೆ ಇದೊಂದು 2ನೇ ಸತಿನೋ 3ನೇ ಸತಿನೋ ಅಷ್ಟೇ ಉಪ್ಸಾರು ಅಂತ ಮಾಡ್ತಾ ಇರೋದು. ಯಾಕಂದರೆ ಆಲ್ಮೋಸ್ಟ್ ಈ ಸತಿ ಊರಿಗೆ ಹೋದಾಗೆಲ್ಲ ಊರಲ್ಲೇ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ತುಂಬ ದಿನ ಆದಮೇಲೆ ಇವತ್ತು ನುಗ್ಗೆ ಸೊಪ್ಪು ಉಪ್ಸಾರು ಅವಳೇ ನೆನಪು ಮಾಡಿ ಅವಳೇ ಮಾಡಿರೋದು. ಸೊ ಬನ್ನಿ ಊಟ ಮಾಡುವ. ಊಟ ಮುಗಿಸ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ಮಾಲ್ ಬ್ರೇಕು. ಸೊಪ್ಪಾಕು. ಇನ್ನೊಂದು ಸ್ವಲ್ಪ. ಸಾಕು, ನಿಂಗೊಂದು ಸ್ವಲ್ಪ. ಇದು ಕಂಪ್ಲೀಟ್ ಭೋಜನ. ಇದು ನಮ್ಗೆ ಹೆಂಗೆ ಅಂದರೆ ಉಪ್ಸಾರು ಮುದ್ದೆ ಊಟ ಒಳ್ಳೆ ಮೀಲ್ಸು, ಬಾಡೂಟ ತಿಂದಂಗೆ ನಮಗೆ ಮುದ್ದೆ ಉಪ್ಸಾರು ಅಂದರೆ. ನಿಂಬೆಣ್ಣೆ ಎತ್ಕಬಾ. ಸೊ ನಮ್ಮದು ಈಗ ಬೊಂಬಟ್ಟು ಭೋಜನ ಮುಗೀತು. ಸೊ ಮೇಡಮ್ನವರು ಪಾತ್ರೆ ತೊಳೆದಲ್ಲಿ ಬ್ಯುಸಿ ಆಗೋರೆ. ಸೊ ಟೈಮು 10:30 ಆಗೋಯ್ತು. ಸೊ ಈಗ ಎಲ್ರಿಗೂ ಶುಭರಾತ್ರಿ ಹೇಳೋ ಟೈಮು. ಗುಡ್ ನೈಟ್ ಹೇಳ್ಬೇಕು. ಅಷ್ಟೇ ಬೇಗನೆ ಬಂದು ಮತ್ತೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಯಾಕಂದರೆ ಎಷ್ಟೊತ್ತಿಗೆ ಎಬ್ಬರಿಸ್ತೀಯ ಬೆಳಿಗ್ಗೆ? ತಕ 5 ಗಂಟೆಗೆ ಎಬ್ಬರಿಸ್ತಾಳಂತೆ. ಇನ್ನೇನು ಮಲ್ಗೋದಲ್ಲಿ ಗೊರಕೆ ಹೊಡೆಯೋದಲ್ಲಿ ಏನೂ ಇಲ್ಲ. ಈಗ ಮೊಬೈಲ್ ನೋಡ್ಕೊಂಡು ಅಂಗಡಿ ಮಲ್ಕೊಳ್ಳೋಷ್ಟು 11 ಗಂಟೆ ಆಗೋಯ್ತದೆ, 11:30. ಮಲಗಿದ್ವಾ ಅನ್ನೋ ರೇಂಜ್ಗೆ ಆಲೆ ಬೆಳಗ್ಗೆ ಎಚ್ಚರ ಆಗೋಯ್ತದೆ. ಅಲಾರಮ್ ಅದು ಒಂದು ಸರಿ ಇರೋ ಅಲಾರಮ್ ಇಕ್ಕಲ್ಲ. ಕುಯ್ಯ ಅಂತ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಬಡ್ಕತ್ಲೇ ಇರ್ತದೆ. ಅದು ಏನು ಮಾಡೋಕ್ಕಾಗಲ್ಲ. ನಾಳೆ ವಿಶೇಷ ದಿನ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದೇಳಬೇಕು. ಯಾವಾಗಲೂ 7 ಗಂಟೆಗೆ ಎದ್ದೇಳ್ತೀವಿ. ನಾಳೆ ಸ್ವಲ್ಪ ಬೇಗ ಎದ್ದೇಳಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನಾಳೆ ಯಾರ್ಯಾರು ಚಾಮುಂಡೇಶ್ವರಿ ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಕಮೆಂಟ್ ಮಾಡಿರಿ. ಯಾಕಂದರೆ ನಾವು ಬೆಳಿಗ್ಗೆ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಮೊನ್ನೆ ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ವಿ. ಸೊ ಅದು ನೋಡಿಲ್ಲ ಅಂದರೆ ಆ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಬನ್ನಿ. ಯಾಕಂದರೆ ನಾವು ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಈಗ ಎಲ್ರಿಗೂ ಗುಡ್ ನೈಟು. ಇನ್ನು ದೊಡ್ಡ ಬ್ರೇಕ್ ಇವಾಗ. ಈ ಬ್ರೇಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಸಿಗ್ತೀನಿ. ಶುಭರಾತ್ರಿ. 6 hours later. ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಈಗ ಟೈಮು 5:30. ಈಗ ಮಲಗಿ ಎದ್ದಂಗೆ ಆಯ್ತೈತೆ. ಅಷ್ಟು ಬೇಗ ಟೈಮ್ ಆಗೋಯ್ತು. ನಿದ್ದೆನೂ ಕಂಪ್ಲೀಟಾಗಿ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಮೊನ್ನೆ ಮನೆಯೆಲ್ಲ ಅವರು ಕ್ಲೀನ್ ಮಾಡೋಕ್ಕೆ ಕೊಟ್ಟು ನಾನು ಫ್ರೆಶಪ್ ಆಗಿ ಹೋಗಿದ್ದೆ. ಇವತ್ತು ಅವ್ರು ಫ್ರೆಶಪ್ ಆಗಿ ಹೋಗೋರೆ, ನನಗೆ ಕೆಲಸ ಕೊಟ್ಟವ್ರೆ. ಈಗ ಪಟ ಮನೆ ಕ್ಲೀನ್ ಮಾಡಬೇಕು. ಅವ್ರು ಫ್ರೆಶಪ್ ಆಗಿ ಬರೋಷ್ಟರಲ್ಲಿ ಮನೆ ಕ್ಲೀನ್ ಮಾಡಿದ್ರೆ ಅವ್ರು ಬಂದು ಫೋಟೋಗೆಲ್ಲ ಹೂವು ಹಾಕಿ ಪೂಜೆಗೆ ರೆಡಿ ಮಾಡ್ಕೋತಾರೆ. ಬರೀ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬೋಣ. ಯಾಕಂದರೆ ಈಗ 8 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಅವರು ಡ್ಯೂಟಿಗೆ ಹೋಗಬೇಕು. ಸೊ ನೋಡುವ ಇವತ್ತು ಟೆಂಪಲು ಹೆಂಗೆ ರಶ್ ಇರುತ್ತೆ, ಏನು ಕತೆ. ಇವತ್ತು ಅಮ್ಮನವ್ರ ಬರ್ತಡೇ ಬೇರೆ, ಹುಟ್ಟಿದ ದಿನ. ಬನ್ನಿ ಕೆಲಸ ಶುರು ಮಾಡುವ. ನಾನು ಸ್ನಾನ ಮುಗಿಸ್ಕೊಬಂದ್ರು ಕೊಟ್ಟಿರೋ ಒಂದು ಕೆಲಸನೂ ಆಗಿಲ್ವಲ್ಲ ನೀದು ಇನ್ನು. ಹಾಂ, ಏನಾಯ್ತು? ಇನ್ನೂ ತೊಳಿತಾನೆ ಇದೆಯಲ್ಲ. ಸರಿ ಆಯಿತು, ಬಾ ಬೇಗ ಮತ್ತೆ. ನೀನು ಹೋದೆ ಸ್ನಾನಕ್ಕೆ, ಕೆಲಸ ಎಲ್ಲ ಹಂಗೆ ನಿಂತ್ಕೋತವೆ ಅಂದ್ಬಿಟ್ಟು ನಾನು ಹೋದೆ ಇವತ್ತು. ಬೇಗ ಮಾಡ್ಕೊ ಬಂದ್ಬಿಡೋಣ ಅಂತ. ನೀನಿನ್ನೂ ಇದೇ ಕೆಲಸ ಮಾಡ್ತಾ ನಿಂತಿದ್ದೀರ. ಸರಿ ಆಯ್ತು, ಹೋಗಿ ಸ್ನಾನ ಕೂತ್ಕೊ. ಸರಿ, ಪೂಜೆ ರೆಡಿ ಮಾಡು. ಮಿಂಚು ಇವತ್ತು ಸೇಮ್ ರಂಗೋಲಿನಾ? ಇವತ್ತಾದರೂ ಒಂಚೂರು ಬೇರೆದು ಬಿಡೆ. ಇದು ನಂಗೆ ಬರೋದೇ ದುಂದು. ಅಯ್ಯಪ್ಪ, ಚಿಕ್ಕ ಐಕ್ಳುಗಳು ಹಂಗ ನೋಡಿ 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಹೋಗೋ ಐಕ್ಳುಗಳು ಬುಕ್ಕು ತುಂಬ ಬರೀ ರಂಗೋಲಿನ ಬರ್ದು ಮಡಿಕೊಂಡಿರ್ತವೆ. ಆಯಿತು, ಹೋಗು. ಇವತ್ತಾದರೂ ಹೊಸದು ಬಿಡು. ಡೇಟು ಇವತ್ತೆಷ್ಟು? ನಾಳೆ ಏನು ಹೇಳು?
ನಾಳೆ ಏನು ನೀನು ಹೇಳು ನಾಳೆ. ಎಷ್ಟು ಡೇಟ್ ಇವತ್ತು? ನಂಗೆ ಗೊತ್ತಿಲ್ಲ. ಹಾಂ, ಇವತ್ತು ಮಂಗಳವಾರ ತಾನೇ? 4 ಡೇಟು. ನಾಳೆ ಆ್ಯಕ್ಚುಲಿ ನಾಳೆ ನಮ್ಮ ಮದುವೆ ಆಗಿದ್ದ ದಿನ. ಕಂಗ್ರ್ಯಾಚುಲೇಷನ್. ಇವತ್ತು ನಮ್ಮ ರಿಸೆಪ್ಷನ್ ಡೇ ನೋಡಿ ಗಾಯ್ಸ್. ಇವತ್ತು ನಮ್ಮ ರಿಸೆಪ್ಷನ್ ಡೇ. ಇವತ್ತು ಟೈಮ್ 6 ಗಂಟೆ ಆಗೋಯ್ತು. ಅದ್ರ ಬಗ್ಗೆ ಮುಂದೆ ಮಾತಾಡುವ. ಇನ್ನೂ ಬೇಜಾರು ಕೆಲಸ ಐತೆ. ಇವಾಗ ನಾನು ಫ್ರೆಶಪ್ ಆಗಿ ಬಂದ್ಬಿಡ್ತೀನಿ. ಮೇಡಮ್ ಅವ್ರ ಕೆಲಸ ಅವ್ರು ಮಾಡ್ತಾ ಇರಲಿ. ಬರ್ತೀನಿ ತಡಿ. ಗಾಯ್ಸ್ ಮತ್ತೆ ಕಮ್ಬ್ಯಾಕು. ನಾನಂತೂ ರೆಡಿ. ಮೇಡಮ್ ಅವರು ರೆಡಿ ಆಗವ್ರೆ. ಲಾಸ್ಟ್ ಟೈಮು ಟೆಂಪಲಲ್ಲಿ ಹೋಗಿ ಈ ತೀಟೆ ಕೆಲಸ ಮಾಡ್ಕೊಂಡು ಕೂತಿದ್ಲು. ನಾನು ಕೋಪ ಮಾಡ್ಕೊಂಡು ಬಂದಿದ್ದೆ. ಸೊ ಆದರೆ ಇವತ್ತು ಮನೇಲೇ ಮಾಡ್ತಾವಳೆ. ಟೆಂಪಲಲ್ಲಿ ಅಲ್ಲಿ ಹೋದರೆ ಎಲ್ಲ ಕ್ರೌಡ್ ಇರ್ತದೆ. ಇವತ್ತು ಅಲ್ಲಿ ಇವೆಲ್ಲ ನಿಂಬೆಹಣ್ಣೆಲ್ಲ ಬಿಡಿಸ್ಕೊಂಡು ತುಪ್ಪದ ದೀಪ ರೆಡಿ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಮನೆಯಲ್ಲೇ ರೆಡಿ ಮಾಡ್ಕೊ ಅಂತ ಹೇಳಿದ್ದೆ. ಅದಕ್ಕೆ ಇವಾಗ ಇಲ್ಲೇ ರೆಡಿ ಮಾಡ್ತವ್ರೆ. ಸೊ ಫೋಟೋ ಪೂಜೆಗೆಲ್ಲ ರೆಡಿ ಇದೆ, ಎಲ್ಲ ರೆಡಿ ಮಾಡವ್ರೆ. ಇವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಸತಿನೂ ಐಟಮ್ಗಳು ಮರ್ತ್ಕೊಂಡವ್ರೆ. ಇವಾಗ ಹೋಗಿ ಅದನ್ನು ತಗೊಬರ್ಬೇಕು. ತುಪ್ಪದ ದೀಪ ತಗೊಂಡಿಲ್ಲ, ಗಂಧು ಕಡ್ಡಿ, ಅರ್ಶಿನ ಕುಂಕುಮ ಏನೂ ತಗೊಂಡಿಲ್ಲ. ಬರೀ ಹೂವು ತಗೊಂಡು ನಿಂಬೆಹಣ್ಣು ತಗೊ ಬಂದಿದ್ದು ರಾತ್ರಿ. ಇವಾಗ ನನಗೆ ಅದೊಂದು ಕೆಲಸ ಸಿಕ್ಕೈತೆ. ಸೊ ಬನ್ನಿ ಅಂಗಡಿಗೆ ಹೋಗಿದ್ದು ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ತಗೊಂಡ್ಬಿಡುವ. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ. 6:45 ಆಗೋಯ್ತು. ಈಗ ಅವೆಲ್ಲ ತಗೊಬರೋದಕ್ಕಿಂತ ಲೇಟ್ ಆಯ್ತದೆ ದೇವಸ್ಥಾನಕ್ಕೆ ಹೋಗೋಷ್ಟಲ್ಲಿ. ಹಾಂ, ಅಡಿಕೆ ತಟ್ಟೆ. ಹಾಂ ನೋಡಿ, ಅದೊಂದು ಮಾತ್ಕೊಂಡು ಅಡಿಕೆ ತಟ್ಟೆನೂ ತಗೊಂಡಿಲ್ಲ. ಸೊ ಈಗ ಶಾಪಿಂಗ್ ಮಾಡೋ ಸಮಯ. 7 ಗಂಟೆ 10 ನಿಮಿಷ ಐತೆ. ಪಟ ರೆಡಿಯಾಗು, ಬೇಗ ಬೇಗ. ಅಂಗಡಿ ಎಷ್ಟೊತ್ತು ಬೇಗ ಇದ್ರೂ ಲೇಟ್ ಆಗೋದು ಹಾಗೆ ಹೋಗ್ತದೆ. ಕೊನೆಗೆ ಅಂಗಡಿಗೆ ಹೋಗಿ ಇನ್ನೊಂದು ಐಟಮ್ ಸಿಕ್ಕಲಿಲ್ಲ, ಅಡಿಕೆ ಪ್ಲೇಟು. ಈಗ ಹೋಯ್ತಾ ಅಡಿಕೆ ಪ್ಲೇಟ್ ಎತ್ಕೊಂಡು ಹೋಗ್ಬೇಕು. ರಶ್ ಆಗಿರ್ತಾರೆ ಮಿಂಚು ಟೆಂಪಲ್ಲು. ಹಣೆಗಿಕ್ಕು ಪೂಜೆ ಮಾಡು, ಬೇಗ ಹೊರಡೋಣ. ಬೇಗ ಬಂದು ಇನ್ನೂ ತಿಂಡಿ ರೆಡಿ ಮಾಡಿ ನೀನು ಡ್ಯೂಟಿಗೆ ಹೋಗಿ ಯಾವಾಗ ನಾನು ಎಲ್ಲ ಮಾಡೋದು. ಸೊ ಈಗ ಸಮಯ ಆಗಿದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಪೂಜೆ ಎಲ್ಲ ಮುಗೀತು, ಮನೇಲಿ ಪೂಜೆ ಮುಗೀತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಟೈಮ್ ಬೇರೆ 7 ಗಂಟೆ ಆಗೋಯ್ತು. ಇಬ್ಬರು ರೆಡಿ ಇದ್ದೀವಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲೇ ಇಷ್ಟೊತ್ತು ಪೂಜೆ ಆಗೋಯ್ತು. ಇನ್ನು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಎಷ್ಟು ರಶ್ ಇರ್ತದೆ ಏನೋ ಗೊತ್ತಿಲ್ಲ. ಸೊ ಹೋಮ ಅಭಿಷೇಕ ಹೋಮ ಅಭಿಷೇಕ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಮಾಡ್ತಿರ್ತಾರೆ, ನೋಡೋಣ ರಶ್ ಇರುತ್ತೆ. ನಾವು ಬೇಗ ಮುಗಿಸ್ಕೊಂಡು ಬರುವ, ನೋಡೋಣ ಅಲ್ಲಿ ಹೆಂಗಿರುತ್ತೆ. ಸೊ ಬನ್ನಿ ಹೊರಡುವ. ಮನೇಲಿ ಹಾಕ್ಬಿಡು ಬಾ, ಮನೇಲಿ ಹಾಕ್ಬಿಡು. ಹಾಂ, ಚಪ್ಪಲಿ ಏನು ಬೇಡ ಬಾ. ಈಗ ರೆಡಿ ಮಾಡಿಬಿಟ್ಟೈತೆ. ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಬರಬೇಕು. ಬಾ. ಹಾಂ, ಖರ್ಚೀಫ್ ಎತ್ಕೊಂಡ ಅಲ್ಲಿ ಗಾಡಿಗೆ ತೊಗೊಂಡಿದ್ದೀನಿ ಕಂಬ. ಸೊ ಫೈನಲಿ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊತ್ತಿಗೆಲ್ಲ ಪೂಜೆ ಆಗೋಗಿತ್ತು ನಮ್ಮದು. ಇವತ್ತೇ ಲೇಟು. ಇವತ್ತೆಲ್ಲ ಪೂಜೆ ಜೋರಾಗಿ ನಡೀತಾ ಇದೆ. ಹೋಮಗಳೆಲ್ಲ ನಡೀತಾ ಇದ್ದಾವೆ. ಎಂಟ್ರೆನ್ಸ್ ಅಲ್ಲೇ. ಫಸ್ಟ್ ಪೂಜೆ ಮುಗಿಸ್ಕೊಬಿಡ್ತೀವಿ, ಆಮೇಲೆ ಮತ್ತೆ ಸಿಗುವ. ಯಾಕಂದರೆ ಮಾತಾಡೋದೇನು ಕೇಳಿಸಲ್ಲ. ಮೈಕ್ ಸೆಟ್ ಹಾಕೋರೆ. ಸೊ ಇವತ್ತು ಒಳಗಡೆ ತುಪ್ಪದ ದೀಪ ಹಚ್ಚಿ ಏನೋ ಪೂಜೆ ಮಾಡೋಂಗಿಲ್ವಂತೆ. ಸೊ ಹೊರಗಡೆನೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟವ್ರೆ. ಸೊ ಇಲ್ಲಿ ಇವತ್ತು ಗುರುಗಳು ಬರ್ತಾರಂತೆ. ಸೊ ಅದಕ್ಕೋಸ್ಕರ ಒಳಗಡೆ ಏನೂ ಮಾಡಬೇಡಿ, ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಕಳ್ಸವ್ರೆ. ಸೊ ಇವಾಗ ಇಲ್ಲಿ ಮಾಡ್ಕೊತಾ ಇದ್ದೀವಿ. ಹೊರಗಡೆ ಮಾಡಿ ಹೊರಗಡೆ ಪೂಜೆ ಮುಗಿಸ್ಕೋಬೇಕು. ಸೊ ಆ ಕಡೆ ಹೋಮ ಎಲ್ಲ ನಡೀತೈತೆ. ಸೊ ಹೋಗೋಕ್ಕೂ ಬಿಡಲ್ಲ, ಸುತ್ತ ಬ್ಯಾರಿಕೇಡ್ ಹಾಕೊಂಡು ಕ್ಲೋಸ್ ಮಾಡ್ಕೊತಾರೆ. ಸೊ ಇವತ್ತು ನಾವು ಅಂದ್ಕೊಂಡಂಗೆ ದರ್ಶನ ಮಾಡೋಕ್ಕೈತಲ್ಲ. ಇನ್ನು ಅಮ್ಮನವ್ರು ರೆಡಿನೂ ಇಲ್ಲ, ಇನ್ನು ಅಲಂಕಾರ ಏನೂ ಮಾಡಿಲ್ಲ ಅಷ್ಟಾಗಿ. ಸೊ ಲೇಟು ಅನಿಸುತ್ತೆ ಪೂಜೆ. ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಏನೇನೋ ಅಂದ್ಕೊಂಡಿದ್ದೆ ಇವತ್ತು ಫುಲ್ ರಶ್ ಇರ್ತದೆ, ಲೇಟಾಗ್ಬಿಡ್ತದೆ ಅಂದ್ಕೊಂಡಿದ್ದೆ. ಬಟ್ ರಶ್ ಏನೂ ಇಲ್ಲ, ಆರಾಮಾಗಿದೆ. ಬಟ್ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ, ಲೇಟು. ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಹೋಮಗಳೆಲ್ಲ ನಡೀತಾ ಇದೆ. ಮತ್ತೆ ಬರ್ತೀವಲ್ಲ ನೆಕ್ಸ್ಟ್ ಫ್ರೈಡೇ.
ಸೊ ಆವಾಗ ನೀಟಾಗಿ ಇನ್ನೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋದು. ಸೊ ಇವಾಗ ಸದ್ಯಕ್ಕೆ ಆದಷ್ಟು ಆರಾಮಾಗಿ ಪೂಜೆ ಮಾಡಿಕೊಂಡು ನೋಡೋಣ. ಸೊ ಸಮಯನೂ ಇಲ್ಲ ನಮ್ಮ ಹತ್ರ, ಆಲ್ರೆಡಿ 7:30 ಆಗೋಯ್ತು. ಮಿಂಚು ಆಯಿತಾ ಬೇಗ? ಆ್ಯಕ್ಚುಲಿ ನಾನು ಮೇಡಮ್ ಅವ್ರಿಗೆ ಫಸ್ಟೇ ಹೇಳಿದೆ, ಇವತ್ತು ಆಗಲ್ಲ, ಬ್ಯುಸಿ ಇರ್ತಾರೆ, ಪೂಜೆ ಮಾಡ್ಸೋಕೆ ಬಿಡಲ್ಲ ಅಂತ ಹೇಳಿದೆ. ಮೊನ್ನೆನೇ ಗೆಸ್ ಮಾಡಿದೆ, ಬಟ್ ಅದು ಹಂಗೆ ಆಗೋಯ್ತು. ಒಳಗಡೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬಂದ್ಬಿಟ್ರೆ ಇವಾಗಲೇ ಕೇಳ್ಬಿಡ್ತೀನಿ, ಹೊರಗಡೆ ಪೂಜೆ ಮಾಡೋಕ್ಕೆ ಏನಕ್ಕೆ ಮತ್ತೆ ದೇವಸ್ಥಾನ ಏನಕ್ಕೆ ಬಿಟ್ಟಿದ್ದೀರಾ? ನೋಡಿ ಒಳಗಡೆ ಪೂಜೆ ಮಾಡೋಂಗಿಲ್ಲ, ಕ್ರೌಡ್ ಇನ್ನೂ ಎಲ್ಲ ಆ ಕಡೆ ಹೋಮ ಸೈಡ್ ಎಲ್ಲ ಸೇರ್ಕೊಂಬಿಟ್ಟವ್ರೆ. ಹೋಮ ನಡೀತಾ ಇದೆಯಲ್ಲ ಅಲ್ಲವ್ರೆ. ಇಲ್ಲಿ ಗರ್ಭಗುಡಿ ಹತ್ರ ಯಾರು ಪೂಜೆಗೆ ಬಿಡ್ತಾ ಇಲ್ಲ. ನೋಡುವ, ಇವ್ರಿಗೆ ಡ್ಯೂಟಿ ಇಲ್ಲ ಅಂದಿದ್ರೆ ನಾವು ಬೇಗನೆ ಅಂದರೆ ಇನ್ನೂ ಲೇಟಾಗಿ ಬಂದು ಆರಾಮಾಗಿ ಹೋಮ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗೋದಾಗಿತ್ತು. ಸೊ ಏನು ಮಾಡೋದು, ಇವ್ರಿಗೂ ಬೇರೆ ಡ್ಯೂಟಿ ಇದೆಯಲ್ಲ. ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ, ಪಟ ಪಟ ಅಂತ ಮುಗಿಸ್ಕೊಂಡು ಹೋಗೋಕ್ಕಷ್ಟೇ. ಸೊ ನಮಗೂ ಟೈಮ್ ಇದ್ದಿದ್ದರೆ ಇವಾಗ ಓಮ್ದ ಹತ್ರ ಕುಂತ್ಕೊಂಡು ನಾವು ದೇವಿ ಪೂಜೆಯಲ್ಲಿ ಪಾತ್ರ ಆಗ್ಬೋದಾಗಿತ್ತು. ಬಟ್ ಏನು ಮಾಡೋದು, ಸಮಯ ಇಲ್ಲವೇ, ಅವಳು ಡ್ಯೂಟಿಗೆ ಹೋಗಬೇಕು. ಸೊ ಅದಕ್ಕೇ ಒಂದು 2 ನಿಮಿಷ ಇದ್ದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಇನ್ನೂ ರಂಗೋಲೆ ಬಿಡ್ತಾ ಇದ್ದಾರೆ. ನಾವೇನು ಅಂದ್ಕೊಂಡ್ವಿ, ನಾವು ಅಷ್ಟರಲ್ಲಿ ಆಲ್ರೆಡಿ ಕ್ರೌಡ್ ಬಂದುಬಿಟ್ಟಿರ್ತಾರೆ, ಸರಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ. ಬಟ್ ಇವತ್ತು ಆ್ಯಕ್ಚುಲಿ ಪೂಜೆನೇ ಲೇಟ್ ಇದೆ, ಇನ್ನೂ ಯಾರೂ ಬಂದಿಲ್ಲ. ಸೊ ಬಂದಿರೋರು ಹೋಮಕ್ಕೆ ಕೂತವ್ರೆ. ಇನ್ನೊಂದು ಸರಿ ಫ್ರೈಡೇ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ. ಸೊ ದರ್ಶನ ಆಯಿತು, ಕಂಪ್ಲೀಟಾಗಿ ಆಗಲಿಲ್ಲ, ಒಂದು ರೇಂಜ್ಗಂತೂ ದರ್ಶನ ಆಯಿತು. ಸೊ ಇವಾಗ ಅವ್ರು ಇನ್ನೂ ಹೋಮ ಮಾಡ್ತಾನೆ ಇದ್ದರು, ಯಾರೋ ಗುರುಗಳು ಬರ್ತಾರೆ ಅಂದ್ಬಿಟ್ಟು ತಕ್ಕ ಮಟ್ಟಿಗೆ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಪೂಜೆ ಇನ್ನೂ ಹೆವಿ ಲೇಟ್ ಆಯ್ತದೆ. ಅವರೆಲ್ಲ ಮುಗಿಸಿ ನಾವು ದರ್ಶನ ಮಾಡ್ಕೊಬರ್ಬೇಕು ಅಂದರೆ ಇನ್ನೂ ಲೇಟಾಗಿ ಹೋಯ್ತದೆ. ಮೇಡಮ್ ಅವ್ರು ಡ್ಯೂಟಿಗೆ ಹೋಗ್ಬೇಕಲ್ಲ. ಮುಂಚೆ ಏನು ತಿಂಡಿ? ಹಿಂಗೆ ತಿಂಡಿ ಗೊತ್ತಿಲ್ವಂತೆ. ಟೈಮ್ 8 ಗಂಟೆ ಆಯಿತು, ಅದಕ್ಕೆ ತಿಂಡಿ ಗೊತ್ತಿಲ್ಲ. ಇದು ಹಾಕು ಅಂತ ಕೊಟ್ಟಿದ್ದೀನಿ, ಮತ್ತೆ ಮನೆಗೆ ತಗೊಬಂದಿದ್ದೀನಿ. ಅಲ್ಲೆಲ್ಲ ಹಾಕ್ತೀಯ ಮಿಂಚು? ಏನಾದರೂ ಮಾಡ್ತೀನಿ. ಅಲ್ಲಿ ಅಚ್ಚುಕಟ್ಟಾಗಿ ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ, ಇನ್ನೆಲ್ಲವ ಹಾಕ್ತೀಯಾ? ಮುಗೀತು ನನ್ನ ಕೆಲಸ ಇಷ್ಟೇ. ಸರಿ ನಡಿ, ಹಂಗಾರೆ ಹಿಂಗೆ ಡ್ಯೂಟಿ ಡ್ರೆಸ್ ಹಾಕೊಳ್ಳಲ್ವಾ? ಸರಿ, ನಮ್ಗೆ ಐಸ್ಗೆಲ್ಲ ಒಂದು ಬಾಯ್ ಹೇಳ್ಬಿಡು. ಬಾಯ್ ಬಾಯ್. ಟೈಮ್ ಆಯಿತು ಆಲ್ರೆಡಿ. ಟೈಮ್ ಆಗ್ಬಿಟ್ಟೈತೆ, ಅವಳನ್ನ ಡ್ಯೂಟಿಗೆ ಬಿಟ್ಬಿಡ್ಬೇಕು. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಕ್ಚುಲಿ ಇವಾಗ ಇವ್ರು ಬಿಟ್ಟು ಬಂದು ನನ್ನ ಕೆಲಸಗಳು ನಾನು ಮುಂದುವರಿಸ್ಬೇಕು. ಹೇಳ್ತಾನೆ ಇದ್ದೀನಿ, ಆಲ್ಬಮ್ ಇನ್ನೂ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಆಯ್ತಲ್ಲ. ಅದು ಅವತ್ತಿಂದ ಆಲ್ಬಮ್ ಮುಗಿಸ್ಬೇಕು, ಆಲ್ಬಮ್ ಮುಗಿಸೋದೊಂದು ಬರೀ ಆ ಕೆಲಸ ಈ ಕೆಲಸ ಆಯ್ತೈತೆ. ಸೊ ಮತ್ತೆ ನೆಕ್ಸ್ಟ್ ಹೋದಲ್ಲಿ ಸಿಗುವ. ಬಾಯ್ ಬಾಯ್. ಎಲ್ರಿಗೂ ಬಾಯ್ ಬಾಯ್. ಎಲ್ಲ ನಾಷ್ಟ ಮಾಡಿ ಈ ದಿನನೇ ಕಳೀರಿ. ಸೊ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಲವ್ ಯು ಆಲ್. ಬಾಯ್.